ರಾಜ್ಯಾದ್ಯಂತ ಇವತ್ತು ನಾಗರ ಪಂಚಮಿ ಸಂಭ್ರಮ. ಅಂತೆಯೇ ಇತಿಹಾಸ ಪ್ರಸಿದ್ಧ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲೂ ಕೂಡ ಇವತ್ತು ನಾಗರ ಪಂಚಮಿ ಸಂಭ್ರಮ ಮನೆ ಮಾಡಿದೆ. ಬೆಳಗ್ಗೆಯಿಂದನೂ ಕೂಡ ಭಕ್ತಾದಿಗಳ ದಂಡೆ ಘಾಟಿಯತ್ತ ಆಗಮಿಸ್ತಾ ಇದ್ದಾರೆ. ನಾವು ದೃಶ್ಯಗಳಲ್ಲಿ ಕೂಡ ನಾನು ನೋಡಿಸ್ತಾ ಹೋಗ್ತೇನೆ. ಇದು ಏನು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ನಾಗದೋಷ ಕುಜದೋಷಗಳಿಗೆ ಪ್ರಸಿದ್ಧಿಯಾಗಿ ಹೆಸರಾಗಿರ್ತಕ್ಕಂಥ ಏನು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಇವತ್ತು ಪಂಚಮಿ ಹಬ್ಬದ ಸಂಭ್ರಮದ ಹಿನ್ನೆಲೆ ಸಾವಿರಾರು ಭಕ್ತಾದಿಗಳು ಬೆಳಗ್ಗೆಯಿಂದ ಕೂಡ ಬರ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ದೇವಾಲಯದಲ್ಲಿ ವಿಶೇಷವಾಗಿ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಈ ಒಂದು ಹಬ್ಬ ಏನು ಹೆಣ್ಣು ಮಕ್ಕಳು ಏನು ಅಣ್ಣ ತಮ್ಮಂದಿರು ಚೆನ್ನಾಗಿರಲಿ, ಜೊತೆಗೆ ಅವರ ದೋಷಗಳು ನಿವಾರಣೆ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ನಾಗರ ಪಂಚಮಿ ಸಂಭ್ರಮನ ಮಹಿಳೆಯರು ಆಚರಣೆ ಮಾಡ್ತಾರೆ. ಹಾಗಾಗಿ ಬೆಳಗ್ಗೆಯಿಂದನೂ ಕೂಡ ಈಗಾಗಲೇ ಏನು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ವಿಶೇಷವಾದ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಅಭಿಷೇಕ ಕೂಡ ಮಾಡಿಕೊಂಡು ಈಗಾಗಲೇ ಮಹಿಳೆಯರು ಇಷ್ಟಾರ್ಥ ಸಿದ್ಧಿಗಳನ್ನು ಕೂಡ ನೆಂದಿದ್ದಾರೆ. ನಾವು ನೋಡ್ಬೋದು. ಈಗ ನಾನು ದೇವಾಲಯದ ಒಳಭಾಗದಲ್ಲೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ. ಮೊದಲು ಇಲ್ಲಿ ಅಂದರೆ ಸುಬ್ರಹ್ಮಣ್ಯ ದರ್ಶನವನ್ನು ಮಾಡಿಕೊಂಡ ನಂತರ ಏನು ಇದರ ಪಕ್ಕದಲ್ಲೇ ಬರ್ತಕ್ಕಂಥ ನಾಗರ ಕಲ್ಲುಗಳಿಗೆ ಹಾಲು ಏರಿತಕ್ಕಂಥ ಕೆಲಸವನ್ನು ಕೂಡ ಅಂದರೆ ಒಂದು ಪೂಜೆ ಪುನಸ್ಕಾರಗಳು ಕೂಡ ಮಾಡಲಾಗುತ್ತೆ. ಹೀಗಾಗಿ ಫಸ್ಟು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ತದನಂತರ ಹಾಲೇರಿತಕ್ಕಂಥ ಒಂದು ಪೂಜಾ ಕೈಂಕರ್ಯಗಳನ್ನು ಇಲ್ಲಿ ಮಾಡಲಾಗುತ್ತೆ. ನಾವು ನೋಡ್ಬೋದು. ಈಗಾಗಲೇ ರಾಜ್ಯದ ಬೆಂಗಳೂರು ನಗರ ಸೇರಿದಂತೆ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಈ ಭಾಗಗಳಿಂದ ಹೆಚ್ಚಿನದಾಗಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಆಗಮಿಸ್ತಾರೆ. ಬೆಳಗ್ಗೆಯಿಂದನೂ ಕೂಡ ಸರದಿ ಸಾಲಿನಲ್ಲಿ ನಿಂತ್ಕೊಂಡು ದೇವರ ದರ್ಶನವನ್ನು ಕೂಡ ಮಾಡ್ಕೊಳ್ತಾ ಇರೋದು ನಾವು ಕಂಡು ಬರ್ತಾ ಇದೆ. ಜೊತೆಗೆ ಸಾಕಷ್ಟು ಜನ ಈಗಾಗಲೇ ಏನು ಭಕ್ತಾದಿಗಳು ಬರ್ತಾ ಇದ್ದಾರೆ. ಅವರಿಗೆ ದೇವಾಲಯ ಆಡಳಿತ ಮಂಡಳಿ ಎಲ್ಲ ಸಿದ್ಧತೆಗಳನ್ನು ಅಂದರೆ ಪ್ರಸಾದ ವ್ಯವಸ್ಥೆಗಳಾಗಿರ್ಬೋದು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ವಿಶೇಷವಾದ ಅಲಂಕಾರವನ್ನು ಕೂಡ ಇವತ್ತಿನ ಒಂದು ಪಂಚಮಿ ಹಬ್ಬದ ಸಂಭ್ರಮದೊಂದು ಮಾಡಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ನಾಗರ ಪಂಚಮಿ ಸಂಭ್ರಮ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕಳೆ ಕಟ್ಟಿದೆ. ಭಕ್ತಾದಿಗಳ ದಂಡೆ ಕೂಡ ಹರಿದು ಬರ್ತಾ ಇದೆ. ಇನ್ನು ಮಧ್ಯಾಹ್ನದ ಕೂಡ ನಂತರ ಕೂಡ ಉತ್ಸವಗಳು ಕೂಡ ಇಲ್ಲಿ ಜರುಗೋದ್ರಿಂದ ಸಾಕಷ್ಟು ಜನ ಭಕ್ತರು ಕೂಡ ಈಗಾಗಲೇ ಕ್ಷೇತ್ರಕ್ಕೆ ಬಂದು ಸುಬ್ರಹ್ಮಣ್ಯ ದರ್ಶನವನ್ನು ಪಡೆಯೋದಕ್ಕೆ ಕಾತುರದಿಂದ ಕಾಯ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ. ನಾವು ಇವಾಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪ್ರತಿ ವರ್ಷ ಒಂದೊಂದ್ಸಲಿ ಬರ್ತೀವಿ. ಇವತ್ತು ನಾಗರ ಪಂಚಮಿಗೆ ಅದೇ ಏನೋ ಕಲ್ಲಲ್ಲಿ ಇಲ್ಲ ಹಾಲು ಹರಿತಾರೆ. ಆ್ಯಂಡ್ ದೆನ್ ಆ್ಯಕ್ಚುಲಿ ಅಣ್ಣ ತಮ್ಮ ಹಬ್ಬನೂ ಅಂತಾರೆ. ಯೂಶಲಿ ರಕ್ಷಾಬಂಧನ 19th ಮಾಡ್ತಾರೆ ನಾರ್ತ್ ಈಸ್ಟ್ ಎಲ್ಲ. ಬಟ್ ಇವಾಗ ನಾವು ಕನ್ನಡದವರೆಲ್ಲ ನಾಗರ ಪಂಚಮಿಗೆ ರಕ್ಷಾಬಂಧನ ಆಚಾರ ಅಣ್ಣ ತಂಗಿ ಪೂಜೆ ಎಲ್ಲ ಮಾಡ್ತೀವಿ. ಸೊ ತುಂಬ ಜನನೂ ಇದ್ದಾರೆ. ಒಳ್ಳೆ ದರ್ಶನ ಕೂಡ ಆಯಿತು ದೇವಸ್ಥಾನದಲ್ಲಿ. ಹಾಂ ಹೌದು. ಅದನ್ನೇ ನೀವು ನೋಡ್ಬೋದು. ಇಲ್ಲಿ ಎಷ್ಟೋ ನಾಗರ ಕಲ್ಲುಗಳೆಲ್ಲ ಇದೆ. ಸೊ ದೋಷ ಎಲ್ಲ ಪರಿಹಾರ ಆಗುತ್ತೆ, ಒಳ್ಳೇದಾಗುತ್ತೆ ಎಲ್ಲರಿಗೂ. ನಾಡಿನೆಲ್ಲೆಡೆ ಇವತ್ತು ಪಂಚಮಿ ಹಬ್ಬದ ಸಂಭ್ರಮ. ನಾಗರ ಪಂಚಮಿ ಅಂತಕ್ಕಂಥದ್ದು ಅಣ್ಣ ತಂಗಿರಿಗೆ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಹಬ್ಬ. ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲೂ ಕೂಡ ಇವತ್ತು ನಾಗರ ಪಂಚಮಿ ಸಂಭ್ರಮ ಮನೆ ಮಾಡಿರುವಂಥದ್ದು. ಬೆಳಗ್ಗೆಯಿಂದ ಕೂಡ ಸಾವಿರಾರು ಭಕ್ತಾದಿಗಳು ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಕೂಡ ಬರ್ತಾ ಇದ್ದಾರೆ. ಇವತ್ತಿನ ವಿಶೇಷವಾಗಿ ನಾಗರ ಪಂಚಮಿ ಹಬ್ಬವನ್ನು ಯಾತಕ್ಕೆ ಆಚರಣೆ ಮಾಡ್ತಾರೆ, ಜೊತೆಗೆ ಪಂಚಮಿ ಹಬ್ಬದಿನ ಏನು ಸುಬ್ರಹ್ಮಣ್ಯ ದರ್ಶನ ಮಾಡಿದರೆ ಯಾವೆಲ್ಲ ಫಲಗಳು ಸಿಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಜೊತೆ ಮಾತಾಡಲಿಕ್ಕೆ ಇಲ್ಲಿನ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರು ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾನೆ. ಸ್ವಾಮಿಗಳು, ಇವತ್ತು ವಿಶೇಷವಾಗಿ ನಾಗರ ಪಂಚಮಿ ವಿಶೇಷ ಏನು? ನಾಗರ ಪಂಚಮಿಯ ವಿಶೇಷವನ್ನು ನಾವು ಹೇಳಬೇಕು ಅಂತ ಹೇಳಿದ್ರೆ, ಕಶ್ಯಪ ಋಷಿಯ ಹೆಂಡತಿಯರಲ್ಲಿ ದಿತಿ, ಅದಿತಿ, ಕದ್ರು, ವಿನತೆ ಅಂತ ಪ್ರಮುಖರು. ದಿತಿಯ ಮಕ್ಕಳು ಬಂದು ದೈತ್ಯರು, ಅದಿತಿಯ ಮಕ್ಕಳು ಬಂದು ದೇವತೆಗಳು, ಕದ್ರುವಿನ ಮಕ್ಕಳು ಬಂದು ಸರ್ಪಸಂತತಿಗಳು, ವಿನತೆಯ ಮಕ್ಕಳು ಬಂದು ವೈನತೇಯ, ಗರುಡ ಮತ್ತು ಅರುಣ ಅಂತ. ಈ ಸರ್ಪಗಳ ತಾಯಿಯಾಗಿರುವಂತಹ ಆ ಕದ್ರು ಏನು ಮಾಡ್ತಾಳೆ ಅಂತೇಳಿ ವಿನತೆಯನ್ನು ತನ್ನ ದಾಸಿಯನ್ನಾಗಿ ಮಾಡ್ಕೊಬೇಕು ಅಂತ ಹೇಳಿ ಒಂದು ಪಂದ್ಯವನ್ನು ಏರ್ಪಡಿಸ್ಕೊಂಡು ತನ್ನ ಮಕ್ಕಳಲ್ಲಿ ಪ್ರಮುಖನಾಗಿರುವಂಥ ವಾಸುಕಿಯನ್ನು ಕರೆದು, ನೋಡಪ್ಪ, ನಾನು ಮತ್ತು ನಿಮ್ಮ ಚಿಕ್ಕಮ್ಮ ಒಂದು ಪಂದ್ಯವನ್ನು ಕಟ್ಕೊಂಡಿದ್ದೀವಿ. ಏನಂತ ಹೇಳಿದರೆ, ಇಂದ್ರನ ಲೋಕದಲ್ಲಿರುವಂಥ ಉಚ್ಛ್ರೈಶ್ರವಸು ಎಂಬ ಕುದುರೆಯಲ್ಲಿ ಕರಿ ಕೂದಲನ್ನು ನಾನು ತೋರಿಸ್ತೀನಿ ಅಂತ ಹೇಳಿ ಅವಳು ಪಂದ್ಯದಲ್ಲಿ ಹೇಳಿದ್ದೀನಿ.
ಹಾಗಾಗಿ ಆ ಉಚ್ಛ್ರೈಷವಸು ಅಂತ ಹೇಳಿದ್ರೆ ಆಮೂಲಾಗ್ರವಾಗಿ ಬಿಳಿ ಬಣ್ಣದಿರುವಂಥ ಕುದುರೆಯಲ್ಲಿ ಕರಿ ಬಣ್ಣದ ಕೂದಲನ್ನು ತೋರಿಸ್ತೀನಿ. ನೀನು ಆ ಸಂದರ್ಭದಲ್ಲಿ ಬಂದು ಸೂಕ್ಷ್ಮ ರೂಪದಲ್ಲಿ ಬಂದು ಬಾಲಗಳಲ್ಲಿ ಸೇರ್ಕೊಬೇಕು. ಸಹಜವಾಗಿ ಸರ್ಪಗಳು ಕಪ್ಪು ಬಣ್ಣ ಇರೋದ್ರಿಂದ ಆ ಕರಿ ಕೂದಲು ಅಂತ ಅಂದ್ಕೊಳ್ತಾಳೆ, ಅವಳನ್ನ ನಾನು ಜಯಿಸ್ಬೋದು ಅಂದಾಗ ಆ ವಾಸುಕಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ತಾಯಿಗೆ ಹೇಳ್ತಾಳೆ, ಮೋಸವನ್ನು ಮಾಡೋದು ದೊಡ್ಡ ಅಪರಾಧ, ಇದಕ್ಕೆ ನಾನು ಒಪ್ಪಲ್ಲ ಅಂದಾಗ ಆ ಸರ್ಪಗಳ ತಾಯಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಸರ್ಪಗಳಿಗೆ ಒಂದು ಶಾಪವನ್ನು ಕೊಡ್ತಾಳೆ. ಮುಂದೆ ನೀವು ಜನಮೇಜಯ ಯಜ್ಞ ಮಾಡ್ತಾನೆ ಸರ್ಪಯಾಗ, ಆ ಯಜ್ಞದಲ್ಲೆಲ್ಲ ಆಹುತಿಯಾಗಿ ಅಂತ ಹೇಳಿದಾಗ ಆ ಸರ್ಪದ ಶಾಪವನ್ನು, ತಾಯಿಯ ಶಾಪವನ್ನು ಕೇಳದಂಥ ವಾಸುಕಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅಮ್ಮ ನೀನು ಹೇಳಿದ ಕೆಲಸವನ್ನು ನಾನು ಮಾಡ್ತೀನಿ, ಇದಕ್ಕೆ ಉಪಶಮನವನ್ನು ವಿಶಾಪವನ್ನು ನಂಗೆ ಕೊಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಏನು ಯೋಚನೆ ಮಾಡಬೇಡಿ, ನಿಮ್ಮ ವಂಶದಲ್ಲೇ ಆಸ್ತಿಕ ಅಂತ ಒಬ್ಬ ಕನ್ಯೆ ಹುಟ್ಟಿರ್ತಾಳೆ, ಅವನಿಗೆ ಆಸ್ತಿಕ ಮಹರ್ಷಿಗೆ ಮದುವೆಯನ್ನು ಮಾಡಿಕೊಟ್ಟಿರ್ತಾನೆ. ಆ ಯಾಗ ಮಾಡುವಂಥ ಸಂದರ್ಭದಲ್ಲಿ ಅವನು ಬಂದ ಹಿತೋಪದೇಶದಿಂದ ಯಾಗವನ್ನು ನಿಲ್ಲಿಸಿ ನಿಮಗೆಲ್ಲ ಅನುಕೂಲವಾಗತ್ತೆ. ಆ ದಿನ ನಾಗರ ಪಂಚಮಿ ಅಂಥೇಳಿ, ಗರುಡ ಪಂಚಮಿ ಇದ್ದಿದ್ದು ನಾಗರ ಪಂಚಮಿ ಅಂತ ಪ್ರಸಿದ್ಧವಾಗತ್ತೆ. ಅದೇ ಸಂದರ್ಭದಲ್ಲೇ ಅಣ್ಣ ತಂಗಿಯರ ಹಬ್ಬ ಅಂತ ಕೂಡ ಪ್ರಮುಖವಾಗಿ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಆಚರಣೆ ಮಾಡುವಂಥ ಹಬ್ಬ ಆಗತ್ತೆ ಅಂತ ಹೇಳಿ ಒಂದು ಅನುಗ್ರಹವನ್ನು ಕೂಡ ಕೊಟ್ಟಲು ಅಂತ ಹೇಳ್ತಾರೆ. ಅದೇ ಸಂದರ್ಭದಲ್ಲೇ ಈ ಜನಮೇಜಯ ರಾಜ ತನ್ನ ತಂದೆಗೆ ಹಾವು ಕಚ್ಚಿ ಸತ್ತ ಅಂದ ಒಂದೇ ಒಂದು ಉದ್ದೇಶದಿಂದ ಇಡೀ ಸರ್ಪಕುಲವನ್ನೇ ನಾನು ನಾಶ ಮಾಡ್ತೀನಿ ಅಂಥೇಳಿ ಒಂದು ಸರ್ಪಯಾಗವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಆ ಸರ್ಪಗಳಲ್ಲಿ ಎಲ್ಲ ಸರ್ಪಗಳು ಬಂದು ಆಹುತಿ ಆದಂಥ ಸಂದರ್ಭದಲ್ಲಿ ಇಂದ್ರಾದಿ ದೇವತೆಗಳು ಕೂಡ ಹೋಗಿ ಆಸ್ತಿಕನ ಹತ್ರ ಕೇಳ್ಕೊಳ್ತಾರೆ, ಏನಪ್ಪ ಸರ್ಪ ಸಂತತಿಗಳಿಗೆ ಎಲ್ಲ ನಶಿಸಿ ಹೋಗ್ತಾ ಇದೆಯಲ್ಲ, ಇದಕ್ಕೆ ನೀನೇ ಏನಾದರೂ ಮಾಡಿ ಉಪಾಯವನ್ನು ಮಾಡಿ ಜನಮೇಜಯ ರಾಜನಿಗೆ ಒಂದು ಸದುಪದೇಶವನ್ನು ಮಾಡಬೇಕು ಅಂದಾಗ ಆಸ್ತಿಕಳ ಗಂಡನಾಗಿರುವಂಥ ಆಸ್ತಿಕ ಮಹರ್ಷಿ ಬಂದು ಜನಮೇಜಯನಿಗೆ ಹಿತೋಪದೇಶವನ್ನು ಮಾಡಿ ಆ ಯಾಗವನ್ನು ನಿಲ್ಲಿಸ್ತಾನೆ. ಅದೇ ಒಂದು ಸುಸಂದರ್ಭದಲ್ಲಿ ಏನಪ್ಪ ಅಂದರೆ ಮಿಕ್ಕ ಹಾವು ಅಗ್ನಿಗೆ ಆಹುತಿಯಾಗಿದ್ದಂಥ ಸುಟ್ಟು ಗಾಯಗಳಾಗಿರುವಂಥ ಸರ್ಪಗಳಿಗೆ ಆಸ್ತಿಗಳೇನು ಮಾಡ್ತಾಳೆ ಅಂದರೆ ಹಾಲು ಹಾಕ್ತಾಳೆ. ಅದೇ ಪದ್ಧತಿ ಕೂಡ ಈ ದಿನಕ್ಕೂ ಈ ದಿನದವರೆಗೂ ನಡ್ಕೊಂಬರ್ತಾ ಇದೆ. ತವ್ರ ಮನೆ ಚೆನ್ನಾಗಿರಲಿ ಅಂತೇಳಿ ಹೆಣ್ಮಕ್ಳೆಲ್ಲ ಬಂದು ಅಣ್ಣ ತಮ್ಮಂದಿರಿಗೆ ಹಾಲನ್ನು ಹಾಕುವಂಥದ್ದು, ಬೆನ್ನಿಗೆ ಹಾಲನ್ನು ಹಾಕಿ ಹರಿಸುವಂಥ ಹಬ್ಬವಾಗಿ ಪ್ರಸಿದ್ಧಿಯನ್ನು ಪಡೆದಿದೆ. ಈ ಕ್ಷೇತ್ರದಲ್ಲೂ ಕೂಡ ಈ ದಿನ ವಿಶೇಷವಾಗಿ ಸ್ವಾಮಿಯವರಿಗೆ ಸರ್ಪರೂಪದಲ್ಲಿರುವಂಥ ಸುಬ್ರಹ್ಮಣ್ಯನಿಗೆ ಫಲಪಂಚಾಮೃತಾಭಿಷೇಕ, ಏಕಾದಶವಾರ ರುದ್ರಾಭಿಷೇಕಾದಿಗಳೆಲ್ಲ ಆಗಿ ಉತ್ಸವಾದಿಗಳೆಲ್ಲ ನೆರವೇರ್ತಾ ಇದೆ. ಈ ಮೂಲಕ ನಾನು ಎಲ್ಲರಲ್ಲೂ ವಿನಂತಿಸೋದೇನು ಅಂತ ಹೇಳಿದ್ರೆ, ಇಂಥ ಸುಸಂದರ್ಭದಲ್ಲಿ ಸ್ವಾಮಿಯವರ ಅನುಗ್ರಹಕ್ಕೆ ದರ್ಶನವನ್ನು ಪಡೆದು ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಎಲ್ಲ ಭಕ್ತ ಮಹಾಶಯರಲ್ಲೂ ವಿನಂತಿಸ್ತಾ ಇದ್ದೇನೆ. ಇದಿಷ್ಟು ಏನು ಘಾಟಿ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರ ಮಾತು. ನಾಗರ ಪಂಚಮಿಯ ಪ್ರತಿಯೊಂದು ವಿಶೇಷತೆಗಳು, ಇವತ್ತಿನ ಹಬ್ಬದ ಆಚರಣೆ ಇರ್ಬೋದು, ಜೊತೆಗೆ ಇದು ಯಾವೆಲ್ಲ ರೀತಿಯಲ್ಲಿ ಹಿಂದೆ ಸಾಂಪ್ರದಾಯಿಕವಾಗಿ ಹೆಂಗೆಲ್ಲ ಬಂತು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ವಿಚಾರವನ್ನು ತಿಳಿಸ್ಕೊಟ್ಟಿರುವಂಥದ್ದು. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ. ಓಂ ನಕ್ಷತ್ರಾಣಿ ವಾ ಅಪಮಾಯತನಂ ಆಯತನವಾನ್ ಭವತಿ. ನಕ್ಷತ್ರಾಣಾಮಾಯತನಂ ವೇದ ಆಯತನವಾನ್ ಭವತಿ. ವೈ ನಕ್ಷತ್ರಾಣಾಮಾಯತನಂ ಆಯತನವಾನ್ ಭವತಿ. ಅಪಮಾಯತನಂ ಆಯತನವಾನ್ ಭವತಿ. ಪರ್ಜನ್ಯಸ್ಯಾಯತನಂ ವೇದ ಆಯತನವಾನ್ ಭವತಿ. ವೈ ಪರ್ಜನ್ಯಸ್ಯಾಯತನಂ ಆಯತನವಾನ್ ಭವತಿ. ಏವಂ ವೇದ ಆಯತನವಾನ್ ಭವತಿ. ಅಪಮಾಯತನಂ ಆಯತನವಾನ್ ಭವತಿ. ಸಂವತ್ಸರಸ್ಯಾಯತನಂ ವೇದ ಆಯತನವಾನ್ ಸಂವತ್ಸರಸ್ಯಾಯತನಂ ಆಯತನವಾನ್ ಭವತಿ. ಏವಂ ವೇದ ಓಂ ಪ್ರತಿಷ್ಠಿತಾಂ ವೇದ ಏವ ತಿಷ್ಠತಿ. ರಾಜಾಧಿರಾಜಾಯ ಪ್ರತಿಷ್ಠಿತಾಯನೇ ವಯಂ ವೈ ಶ್ರವಣಾಯ ಕುರ್ಮಹೇ. ಕಾಮಾನ್ ಕಾಮಕಾಮಾಯ ಭಕ್ಷ್ಯಂ ರಾಜ ವೈ ಶ್ರವಣಾಯ ಮಹಾರಾಜಾಯ ನಮಃ. ನಮೋऽस्तु ಸರ್ವೇಭ್ಯೋ ಯೇನ ಪೃಥಿವೇ ಮನೋ ಅಂತರಿಕ್ಷೇ ಯೇದ ವಿದೇಭ್ಯಃ ಸರ್ವೇಭ್ಯೋ ನಮಃ. ಪುರೋಹಿತಂ ಯಜ್ಞಸ್ಯ ದೇವವೃದ್ವಿರಂ ಓದಾರಂ ರತ್ನಧಾ ದೇವೋಪಸ್ಯ ವಿದಾತ್ರಾತ್ಮಜ ಶ್ರೇಷ್ಠತಮಾಯ ಕರ್ಮಣೇ.
ನಾಡಿನೆಲ್ಲೆಡೆ ಇವತ್ತು ನಾಗರ ಪಂಚಮಿ ಸಂಭ್ರಮ. ಅದೇ ರೀತಿ ಇತಿಹಾಸ ಪ್ರಸಿದ್ಧ ಬೆಂಗಳೂರು ಹೊರವಲಯದ ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲೂ ಕೂಡ ನಾಗರ ಪಂಚಮಿ ಹಬ್ಬ ಸಂಭ್ರಮ ಸಡಗರದಿಂದ ಆಗ್ತಾ ಇರುವಂಥದ್ದು. ಬೆಳಗ್ಗೆಯಿಂದ ಕೂಡ ಕ್ಷೇತ್ರಕ್ಕೆ ಸಾಕಷ್ಟು ಭಕ್ತಾದಿಗಳು ಹರಿದು ಬರ್ತಾ ಇದ್ದಾರೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಇದು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಈ ದೇವಸ್ಥಾನದ ಪಕ್ಕದಲ್ಲೇ ಬರ್ತಕ್ಕಂಥ ನಾಗರಕಲ್ಲು ಬಳಿ ನಾವಿರುವಂಥದ್ದು. ಇಲ್ಲಿಗೆ ಬೆಳಗ್ಗೆಯಿಂದನೂ ಕೂಡ ನಗರದ ವಿವಿಧ ಭಾಗಗಳಿಂದ, ಜೊತೆಗೆ ಅಕ್ಕಪಕ್ಕ ಅಂದರೆ ದೊಡ್ಡಬಳ್ಳಾಪುರ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ನಾಗರ ಪಂಚಮಿ ದಿವಸ ಈ ಒಂದು ನಾಗರಕಲ್ಲುಗಳನ್ನು ಸ್ವಚ್ಛ ಮಾಡಿ ಅದಕ್ಕೆ ಹಾಲೆರೆದ್ರೆ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಜೊತೆಗೆ ಅಕ್ಕ ಮತ್ತು ತಂಗಿಯಂದರು ಆಗಿರ್ಬೋದು, ಅಣ್ಣ ತಮ್ಮಂದರು ಅಂದರೆ ಚೆನ್ನಾಗಿರಬೇಕು ಅಂತೇಳಿ ಕೂಡ ಇವತ್ತು ವಿಶೇಷವಾಗಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಈಗಾಗಲೇ ಸಾಕಷ್ಟು ಜನ ಮಹಿಳೆಯರು ಈಗ ಇಲ್ಲಿ ಬಂದು ಸಾವಿರಾರು ಇಲ್ಲಿ ನಾಗರಕಲ್ಲುಗಳೇನಿದೆ ಅದೇ ನಾಗರಕಲ್ಲುಗಳಿಗೆ ಆ ಒಂದು ಪೂಜೆಯನ್ನು ಸಲ್ಲಿಸಿ ಈಗ ಅಕ್ಕ ಅಣ್ಣನಿಗೆ ಒಂದು ಬಾಂಧವ್ಯ ಚೆನ್ನಾಗಿರಲಿ, ಜೊತೆಗೆ ಯಾವುದೇ ರೀತಿ ಅವರ ದೋಷಗಳೇನಿದೆ ಅವೆಲ್ಲ ನಿವಾರಣೆ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಪೂಜೆ ಸಲ್ಲಿಸ್ತಕ್ಕಂಥದ್ದು ವಾಡಿಕೆ. ಜೊತೆಗೆ ಇವತ್ತಿನ ಹಬ್ಬದಂದು ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಸಾವಿರಾರು ನಾಗರಕಲ್ಲುಗಳೇನಿದೆ ಈ ಪ್ರತಿಯೊಂದು ನಾಗರಕಲ್ಲುಗಳಿಗೂ ಬೆಳಗ್ಗೆಯಿಂದನೂ ಕೂಡ ಭಕ್ತಾದಿಗಳು ಏನು ಬರ್ತಾರೆ ಅವರೆಲ್ಲ ಆ ಒಂದು ಹಾಲೆರೆದು ಪೂಜೆ ಮಾಡ್ತಕ್ಕಂಥದ್ದು. ಜೊತೆಗೆ ನಾವು ನೋಡ್ಬೋದು ಈಗಾಗಲೇ ಸಾಕಷ್ಟು ಜನ ಭಕ್ತಾದಿಗಳು ಘಾಟಿ ಸುಬ್ರಹ್ಮಣ್ಯ ಬಂದು ಮೊದಲು ದರ್ಶನವನ್ನು ಪಡೆದುಕೊಂಡ ನಂತರ ಇಲ್ಲಿ ನಾಗರಕಲ್ಲಿಗೆ ಹಾಲೆರಿತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಇಲ್ಲಿ ಹಾಲೆರೆದು ಇವತ್ತು ಮಾಡಿದ್ರೆ ಚರ್ಮ ರೋಗ ಇರ್ಬೋದು, ಬೇರೆ ಬೇರೆ ವ್ಯಾಧಿ ರೋಗಗಳೇನಿರುತ್ತೆ ಇವೆಲ್ಲ ಕೂಡ ನಿವಾರಣೆ ಆಗುತ್ತಕ್ಕಂಥ ಪ್ರತೀತಿ ಕೂಡ ಇರುವುದರಿಂದ ಸಾಕಷ್ಟು ಜನ ಭಕ್ತಾದಿಗಳು ಇವತ್ತು ಬೆಳಗ್ಗೆಯಿಂದನೂ ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಪೂಜೆಯನ್ನು ವಿಶೇಷವಾಗಿ ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ನಾಗರಕಲ್ಲುಗಳಿಗೂ ಕೂಡ ಬೆಳಗ್ಗೆಯಿಂದ ಸ್ವಚ್ಛತೆಯನ್ನು ಮಾಡಲಾಗಿದೆ. ಈ ಒಂದು ಇಲ್ಲಿ ಸಾವಿರಾರು ನಾಗರಕಲ್ಲುಗಳೇನಿದೆ ಇಲ್ಲಿಗೆ ಕುಟುಂಬ ಸಮೇತರಾಗಿ ಬಂದು ಈ ರೀತಿಯಾಗಿ ಈಗಾಗಲೇ ಒಂದು ಪೂಜೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದಾಗಿದೆ. ಒಟ್ಟಾರೆಯಾಗಿ ಇವತ್ತಿನ ನಾಗರ ಪಂಚಮಿ ಹಿನ್ನೆಲೆಯಲ್ಲಿ ಬೆಂಗಳೂರು ಹೊರವಲಯದಲ್ಲಿ ಇರ್ತಕ್ಕಂಥ ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಸಾಕಷ್ಟು ಭಕ್ತಾದಿಗಳು ಹರಿದು ಬರ್ತಾ ಇದ್ದಾರೆ. ಜೊತೆಗೆ ಏನು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ದೇವಾಲಯ ಆಡಳಿತ ಮಾಡ್ಕೊಂಡಿದೆ. ಅದೇ ರೀತಿ ನಾಗರಕಲ್ಲುಗಳು ಕೂಡ ಫಸ್ಟು ಇಲ್ಲಿಗೆ ಬಂದಂಥ ಭಕ್ತಾದಿಗಳು ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಬೇಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ.